ಏನೂ ಆಗೋದಿಲ್ಲ. ಎಲ್ಲೆಲ್ಲಿ ನೊಂದೋರು ಇರ್ತಾರೆ, ಹಿಂದುಳಿದವ್ರು ಇರ್ತಾರೆ, ಅಥವಾ ಶೈಕ್ಷಣಿಕವಾಗಿದು ಜಾತಿ ಸಮೀಕ್ಷೆ ಅಲ್ಲ. ಇದು ಪ್ರತಿ ಮನೆಯಲ್ಲಿ ಮನೆದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ. ಮನೇಲಿ ಟಾಯ್ಲೆಟ್ ಇದೆಯಾ, ಟಾಯ್ಲೆಟ್ ಇಲ್ವಾ, ರೂಮ್ ಇದೆಯಾ, ಎಷ್ಟು ರೂಮ್ ಇದೆ, ಅಲ್ಲಿ ಎಷ್ಟು ಜನ ವಿದ್ಯಾವಂತರಾಗವ್ರೆ, ಅಲ್ಲಿ ಎಷ್ಟು ಜನ ದುಡಿತಾ ಇದ್ದಾರೆ, ಮಹಿಳೆನೂ ದುಡಿತಾ ಇದ್ದಾರಾ, ಅವ್ರ ಸಂಪಾದನೆ ಏನು, ಅವ್ರ ಮಗ SLC ಮಾಡೋಣ, ಅವ್ರ ಮಕ್ಕಳು 8ನೇ ಕ್ಲಾಸ್ ತನಕ ಓದಿದ್ದಾರೆ, ಅವರ ಶೈಕ್ಷಣಿಕ ಮಟ್ಟ ಏನು, ಅವ್ರ ಸಾಮಾಜಿಕ ಮಟ್ಟ ಅಂತಂದರೆ ಅವರು ಅನುಕೂಲವಾಗಿದ್ದಾರಾ, ಹೊಂದ್ಕೊಂಡೇ ರೂಮ, ಬಾಡಿಗೆ ಮನೆನಾ, ಸ್ವಂತ ಮನೆನಾ, ಟಾಯ್ಲೆಟ್ ಇದೆಯಾ, ಟಾಯ್ಲೆಟ್ ಇಲ್ಲದೇ ಮನೆನಾ, ಜಮೀನು ಇದೆಯಾ, ಈ ಥರ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ. ಇದು ಪ್ರತಿ ಕುಟುಂಬದ ಒಂದು ಸಮೀಕ್ಷೆ, ಎಲ್ಲ ಥರದ ಸಮೀಕ್ಷೆ. ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ವಿರೋಧ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಅದಕ್ಕೂ ಎಲ್ಲರ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಜನರ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಈ ಸ್ಟ್ಯಾಟಿಕ್ಸ್ ಸಿಕ್ಕಿದಾಗ ಅವ್ರನ್ನ ಯಾವ ಮಟ್ಟದಲ್ಲಿದ್ದಾರೆ, ಟಾಯ್ಲೆಟ್ ಇಲ್ದಿರೋ ಮನೆಗಳು ಎಷ್ಟಿದ್ದಾವೆ, ಒಂದು ರೂಮು ಇಲ್ದಿರೋ ಮನೆಗಳಲ್ಲಿ, ಬರೀ ಶೀಟ್ ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ, ತಾರಸಿ ಮನೇಲಿ ಎಷ್ಟು ಜನ ಇದ್ದಾರೆ, ಇದೆಲ್ಲ ಒಂದು ಆರ್ಥಿಕ ಸಮೀಕ್ಷೆ ಸಿಗುತ್ತೆ. ಸಿಕ್ಕಿದಾಗ ಯಾರಿಗೆ ಆದ್ಯತೆ ಕೊಡಬೇಕು, ಬಡ್ಜೆಟ್ನಲ್ಲಿ ಯಾರಿಗೆ ಆದ್ಯತೆ ಕೊಡಬೇಕು, ಯಾರ ಮಟ್ಟಗಳನ್ನ ಹೆಚ್ಚತಕ್ಕಂಥ ಕೆಲಸಗಳು ಮಾಡಬೇಕು, ಅವರ ಕುಟುಂಬದ ಯಾವ ಮಟ್ಟದಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ. ಅದು ಆರ್ಥಿಕ ಸಮಸ್ಯೆ, ಸಾಮಾಜಿಕ, ಶೈಕ್ಷಣಿಕ, ಅದರಿಂದ ಯಾರನ್ನ ಮೇಲೆತ್ತಬೇಕು ಅಂತಕ್ಕಂಥದ್ದು ಅಲ್ಲಿ ಬರುತ್ತೆ ಹೊರತು ಅದು ಮುಖ್ಯನೇ ಹೊರತು ಜಾತಿ ಅಲ್ಲ. ನೀವು ಏನು ಮಾಡಿದ್ರೂ ಸುಮ್ಮನೆ ಎತ್ತುತ್ತಾರೆ. ಅಲ್ಲಿ ಮೂಡಾದಲ್ಲಿ ಏನೂ ಇರಲಿಲ್ಲ, ಕುಣಿದ್ರು ಭರತನಾಟ್ಯ ಆಡಿದ್ರು, ಏನಾಯಿತು? ಎಲ್ಲೂ ಏನೂ ಇರಲ್ಲ. ಏನಾರ ಮಾಡಬೇಕು, ಅದ್ರ ಮೇಲೆ ಮಾಧ್ಯಮಗಳು ಇನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ತವೆ. ಇಲ್ಲ, ಸ್ವಪಕ್ಷದವ್ರು ಏನಿಲ್ಲ, ಒಂದು ಯಾವುದೇ ವಿಷಯ ಬಂದಾಗ ಚರ್ಚೆ ಮಾಡ್ತಾರೆ. ಅದರಲ್ಲೂ ಶಾಸಕರ ಮೇಲೆ ಚರ್ಚೆ ಮಾಡಬೇಕಾಗತ್ತೆ, ಪ್ರಶ್ನೆ ಕೇಳಬೇಕಾಗತ್ತೆ, ಕೇಳೋದನ್ನು ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ಯಾವುದೂ ವಿರೋಧನೂ ಇಲ್ಲ, ಏನಿಲ್ಲ. ಎಲ್ಲರೂ ಕೂತು ಮಂತ್ರಿಗಳಾದಿಯಾಗಿ DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಕುಳಿತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾರ್ದು ವಿರೋಧ ಇಲ್ಲ. 2ನೇ ತಾರೀಕು ಮಂಡನೆ ಆಗುತ್ತೆ ಅಂತ ಅನ್ಸುತ್ತಾ ಸರ್? ಅದೇನೇನು ಸರ್ಕಾರ ಏನೇನು ಕಾರ್ಯಕ್ರಮ ಹಾಕೊಂಡಿದ್ರೆ ಅದಕ್ಕೆ ಮಾಡ್ಕೊಂಡು ಹೋಗ್ತಾರೆ.